ನಮ್ ಟೋಪಿ ವಾಲ ಇಲ್ಲೇ ಅದಾರಲ್ರಿಪ್ಪ. ಏನಿವಾಗ 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 ನಾ ಕನ್ನಡಿಗ. ಕಾವೇರಿ ದಂಡೆಯಲ್ಲೂ ಕನ್ನಡಿಗ. ಏನಿವಾಗ ಬಿಸ್ಲೇರಿ ಬಾಟ್ಲಿಯಲ್ಲೂ ಕನ್ನಡಿಗ. ಏನಿವಾಗ ಏನ್ರಿ ವಾಟಾಳವ್ರೆ, ಏನ್ ಸಮಾಚಾರ? ಯಾರು ಕನ್ನಡ ಕಲಿಯೋದಿಲ್ಲ ಅಂತ ಹೇಳಿ ಹಠಮಾರಿತನ ಮಾಡ್ಬೇಡಿ. ನೀವು ಕರ್ನಾಟಕ ರಾಜ್ಯ ಬಿಟ್ಟು ನಿಮ್ಮ ರಾಜ್ಯಕ್ಕೆ ಹೋಗ್ಬೋದು. ನಾವೇನು ನಿಮ್ಮನ್ನು ತಡಿಬೇಕಾದಂತ ಪ್ರಸಂಗಿಲ್ಲ. ಸ್ಟಾಪ್ ನಾಗಣ್ಣ, ನೀವು ಹೇಳಿದ್ದು ಸರಿ. ನಿಮ್ ಪಕ್ಕದಲ್ಲಿರುವ ಸಿಎಂ ಸಿದ್ದುಗೆ ಕೇಳಿಸ್ತಾ ನೋಡ್ಕೊಂಬಿಡಿ. ಮೈಸೂರು ಪಾಕಿನಲ್ಲೂ ಮಂಗಾಳ ಗ್ರಹದಲ್ಲೂ ಎಲ್ಲಾನ ಹೊಗೆ ಎದ್ರೆ ಕನ್ನಡಿಗ. ಎಲ್ಲೂ ಹೊಗೆ ಹೇಳದೇ ಇದ್ರು ಕನ್ನಡಿಗ. ಏನ್ರಿ ಸಿದ್ದಣ್ಣ, ನಾಗಣ್ಣ ಅಂತ ಒಳ್ಳೆ ಮಾತು ಹೇಳ್ತಿದ್ದಾರೆ. ಹೇಳ್ರಿ, ನಮ್ ಕನ್ನಡ ಬಗ್ಗೆ 4 ಒಳ್ಳೆ ಮಾತು ಹೇಳ್ರಿ. ಅಖಂಡ ಕರ್ನಾಟಕ ಸಮೃದ್ಧ ಕರ್ನಾಟಕ ಆಗುತ್ತೆ. ಸೂಪರ್ ಸಿದ್ದಣ್ಣ. ಕರ್ನಾಟಕದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜನರು ಕೂಡ ಒಂದು ತಾಯಿಯ ಮಕ್ಕಳಂತೆ, ಕನ್ನಡ ತಾಯಿಯ ಮಕ್ಕಳಂತೆ ಬದುಕತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅದಕ್ಕಿಂತ ಸೂಪರ್ ಸಿದ್ದು ಬಾಯ್. ಓಕೆ, ನಮ್ ನಾಗಣ್ಣೇನೋ ಹೇಳ್ತಾರೆ, ಕೇಳೋಣ. ಕನ್ನಡ ಚಳವಳಿಯ ಮುಖ್ಯಮಂತ್ರಿಯಾಗಿ ಮಾತಾಡ್ತಾರೆ. ಈಗ ನಿಮ್ಗೇನ್ ಅನ್ಸುತ್ತೆ? ಖುಷಿ ಆದ್ರಿಪಾ? ಉಚ್ಚಕ್ಕೆ ಕುಡಿಬೇಕಂತ ಮಾತಾಡಿದ್ದಾರೆ. ಈಗ ಬರೀ ಮಾತಲ್ಲೇ ಮುಗಿಸ್ತೀರಾ, ಮತ್ತೇನಾದ್ರೂ ಇದೇನಾ? ಈಗ ಅವರಿಗೆ ನಾವು ಒಂದು ಅದ್ಭುತವಾದಂತ ಉಡುಗೊರೆಯನ್ನು ಕೊಡ್ತೇವೆ. ಏನ್ರಿಪಾ ಅದ? ತಾಜ್ ಮಹಲ್ ಇಡೀ ಪ್ರಪಂಚದಲ್ಲೇ ಅದು ಕೀರ್ತಿ. ಯಾಕ್ರಿ, ಸಿದ್ದು ಬಾಯ್ಗೆ ಏನಾದ್ರೂ ಓಲ್ಡ್ ಫ್ಲಾಶ್ ಬ್ಯಾಕ್ ನೆನ್ಪಾಯ್ತಾ ಹೆಂಗ? ತಾಜ್ ಮಹಲ್ ಹೋಲಿಸಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಓಹೋ, ತಾಜ್ ಮಹಲ್ಗೆ ಹೋಲಿಸ್ತಿದ್ದೀರಾ? ನೋಡ್ರಿ ಸಿದ್ದು ಬಾಯ್, ಒಪ್ಕೊಂಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ, ಹೂ ಅನ್ಬಿಟ್ಲು ಕಂಡ್ಲ ಚಿಂತೆ ಇನ್ನೇಕೆ. ನಮ್ ವಾಟಾಳ್ ತಾಜ್ ಮಹಲ್ ಕೊಟ್ಟಿದ್ದೇ ತಡ, ನಮ್ ಸಿದ್ದಣ್ಣ ಕನಸ್ ಕಾಣ್ತಾರಲ್ಲಪ್ಪ. ಹೇಳ್ರಿ ಸಿದ್ದಣ್ಣ, ಏನ್ ತಾಜ್ ಮಹಲ್ ಕೊಟ್ಟಿರೋದಕ್ಕೆ ಖುಷಿ ಆಯ್ತಾ? ಖುಷಿಯಾಗಿದೆ ನಿನ್ನಿಂದಲೇ, ನಾ ನೋಡದೆ ನಿನ್ನನು ಇರಲಾರೆನೆ.